ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. PGCET 2025 MBA, MCA, MTech, ಆರ್ಕಿಟೆಕ್ಚರ್ ಈ ಒಂದು ಕೋರ್ಸ್ಗಳದ್ದು. ಸೊ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದಮೇಲೆ ಚಾಯ್ಸ್ ಎಂಟ್ರಿ ಆಗಿ ಈಗ ಫೈನಲ್ ನೀವು ಫೀಸ್ನ ಪೇ ಮಾಡಿ ಕಾಲೇಜಿಗೆ ರಿಪೋರ್ಟ್ ಮಾಡ್ಕೋಬೇಕಾಗಿದೆ. ತುಂಬ ಜನ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗಿತ್ತು ಬಿಕಾಸ್ ಆಫ್ ವೇರಿಯಸ್ ಪ್ರಾಬ್ಲಮ್ಸ್ ತುಂಬ ಆಗಿಬಿಟ್ಟಿದ್ವು. ಸೊ ಫೈನಲಿ ಒಂದು ಅಪ್ಡೇಟ್ ಬಂದಿದೆ KEಯಿಂದ. ಅದೇನಪ್ಪ ಅಂದರೆ ಇವಾಗ ನಿಮಗೆ ಒಂದು ದಿನ ಎಕ್ಸ್ಟೆನ್ಷನ್ ಮಾಡಿದರೆ ಯಾವುದಕ್ಕೆ, ಓನ್ಲಿ ಫಾರ್ ದ ಫೀಸ್ ಪೇಮೆಂಟ್. ಸೊ ಅಂದರೆ ಫೀಸ್ ಪೇಮೆಂಟ್ ಮತ್ತು ಚಾಯ್ಸ್ ಎಂಟ್ರಿ ಎರಡಕ್ಕೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅಂದರೆ ನೀವು ನಾಳೆನೇ ನೀವೇನು ಮಾಡಬೇಕು, KEಗೆ ರಿಪೋರ್ಟ್ ಮಾಡ್ಕೋಬೇಕು. ಐ ರಿಯಲಿ ಡೋಂಟ್ ನೋ ಹೌ ಇಟ್ ಈಸ್ ಪಾಸಿಬಲ್ ಹೆಂಗಾಗುತ್ತೆ, ನಂಗೆ ನಿಜ ಗೊತ್ತಾಗ್ತಾ ಇಲ್ಲ. ಸೊ ನೋಡುವ ಏನಾಗಿದೆ ಅಂತ ನೋಡೋಣ. ನೋಡ್ರಿ ಇಲ್ಲಿ. ಸೊ PGCET 2025 MBA, MCA, ME, MTech, ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳಿಗೆ ಸೂಚನೆಗಳು. PGCET 2025 MBA, MCA, MTech, ಆರ್ಕಿಟೆಕ್ಚರ್ ಕೋರ್ಸ್ಗಳ ಮೊದಲನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾಗಿರುವ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಆಯ್ಕೆ ಮಾಡಲು, ಶುಲ್ಕ ಪಾವತಿಸಲು ಮತ್ತು ಆಯಾ ಕಾಲೇಜಿನಲ್ಲಿ ಪ್ರವೇಶಾತಿ ಪಡೆಯಲು ಈ ಕೆಳಗಿನಂತೆ ದಿನಾಂಕಗಳನ್ನು ಅಂತಿಮವಾಗಿ ವಿಸ್ತರಿಸಲಾಗಿದೆ. ಐ ಡೋಂಟ್ ನೋ ವಾಟ್ ದೇ ಹ್ಯಾವ್ ಎಕ್ಸ್ಟೆಂಡೆಡ್. ಏನು ಎಕ್ಸ್ಟೆಂಡ್ ಮಾಡಿದ್ರು ಗೊತ್ತಿಲ್ಲ. ನೋಡ್ರಿ ಇಲ್ಲೇನು ಎಕ್ಸ್ಟೆಂಡ್ ಮಾಡಿದ್ದಾರೆ, ಸೆಲೆಕ್ಷನ್ ಆಫ್ ಚಾಯ್ಸಸ್. ಆಬ್ವಿಯಸ್ಲಿ ಸೆಲೆಕ್ಷನ್ ಆಫ್ ಚಾಯ್ಸಸ್ 2 ದಿಂದ 3 ದಿನ ಟೈಮ್ ಕೊಡಬೇಕಾಗಿತ್ತು. ಬಟ್ ಎಸ್ 7ನೇ ತಾರೀಕು ಮುಗಿಬೇಕಾಯಿತು. ಅಂದರೆ ಇವತ್ತು 8ನೇ ತಾರೀಕಿಗೆ ಎಕ್ಸ್ಟೆಂಡ್ ಮಾಡಿದ್ರು ಸಾಯಂಕಾಲವರೆಗೂ. ಅಗೇನ್ ದೇ ಹ್ಯಾವ್ ಗಿವನ್ ದ ಎಕ್ಸ್ಟೆನ್ಷನ್. ಎಷ್ಟುವರೆಗೂ ಕೊಟ್ಟಿದ್ದಾರೆ, ನಾಳೆ ಅಂದರೆ 9ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೂ ನೀವು ಚಾಯ್ಸ್ ಎಂಟ್ರಿನ ಮಾಡ್ಕೋಬಹುದು. ಯಾರು ಚಾಯ್ಸ್ ಎಂಟ್ರಿ ಮಾಡ್ಕೊಂಡಿಲ್ಲ, ನಾಳೆ ಬೆಳಗ್ಗೆ 11 ಗಂಟೆವರೆಗೂ ಚಾಯ್ಸ್ ಎಂಟ್ರಿನ ಮಾಡ್ಬೋದು. ನೆಕ್ಸ್ಟ್ ಪೇಮೆಂಟ್ ಆಫ್ ಫೀಸ್ ಪೇಮೆಂಟ್ ಯಾವಾಗ ಮಾಡಬೇಕು, 11 ಗಂಟೆಗೆ ನೀವು ಚಾಯ್ಸ್ ಎಂಟ್ರಿ ಮಾಡ್ತೀರಾ. ಚಾಯ್ಸ್ ಎಂಟ್ರಿ ಮಾಡಿ ಸಂಜೆ 4 ಗಂಟೆವರೆಗೆ ನೀವು ಏನು ಮಾಡಬೇಕು, ಬ್ಯಾಂಕಿಗೆ ಹೋಗಿ ಚಲನ ಪೇಮೆಂಟ್ ಮಾಡಬೇಕಂತೆ. ಐ ರಿಯಲಿ ಡೋಂಟ್ ನೋ. 11 ಗಂಟೆಗೆ ಪೇಮೆಂಟ್ ನೀವು ಚಾಯ್ಸ್ ಎಂಟ್ರಿ ಮಾಡಿ ಸಾಯಂಕಾಲ 4 ಗಂಟೆವರೆಗೆ ಹೋಗಿ, ಅದು ದ್ಯಾಟ್ ಈಸ್ ಓನ್ಲಿ ಥ್ರೂ ಚಲನ್ ಓನ್ಲಿ ಅಂತೆ. ಚಲನ್ ಥ್ರೂ ಅಷ್ಟೇ ನೀವು ಪೇಮೆಂಟ್ನ ಮಾಡಬೇಕಂತೆ. ರೈಟ್. ಸೊ ಅಂದರೆ ಬ್ಯಾಂಕಿಗೆ ಹೋಗ್ಬಿಡ್ಬೇಕಂತೆ. ಫೈನ್, ದ್ಯಾಟ್ ಈಸ್ ಆಲ್ಸೋ ಫೈನ್. ನೆಕ್ಸ್ಟು ರಿಪೋರ್ಟಿಂಗ್ ಅಪ್ ಟು 6 PM ಆನ್ ಅದೇ ದಿನ, ನಾಳೆ ಸಾಯಂಕಾಲ ಏನು ಮಾಡಬೇಕು, 2025 ನಾಳೆ ಸಾಯಂಕಾಲ ಏನು ಮಾಡಬೇಕು, ನೀವು ಹೋಗಿ ಕಾಲೇಜ್ ರಿಪೋರ್ಟ್ ಮಾಡ್ಕೋಬೇಕಂತೆ. ಇವಾಗ ಯಾರೋ ಸ್ಟೂಡೆಂಟ್ಸು ಗುಲ್ಬರ್ಗದಲ್ಲಿ ಇರ್ತಾರೆ, ವಿಜಾಪುರದಲ್ಲಿ ಇರ್ತಾರೆ, ದೇ ಗಾಟ್ ದ ಕಾಲೇಜ್ ಇನ್ ಬೆಂಗಳೂರಲ್ಲಿ ಕಾಲೇಜ್ ಸಿಕ್ಕಿರುತ್ತೆ. ಅವರು ಮಧ್ಯಾಹ್ನ 4 ಗಂಟೆಗೆ ಚಲನ್ ಥ್ರೂ ಪೇಮೆಂಟ್ ಮಾಡಿ 2 ಅವರಲ್ಲಿ ಹೋಗ್ಬಿಟ್ಟು ಕಾಲೇಜಿಗೆ ರಿಪೋರ್ಟ್ ಮಾಡ್ಕೋಬೇಕಂದ್ರೆ ಬೇರೆ ಇದರಲ್ಲಿ. ಐ ರಿಯಲಿ ಡೋಂಟ್ ನೋ ಇದು ಯಾವ ರೀತಿ ಇದು. ದೆರ್ ಇಸ್ ನೋ ಲಾಜಿಕೇ ಇಲ್ಲ ಅಲ್ವಾ. ರೈಟ್. ಇವಾಗ ಯಾರೋ ಸ್ಟೂಡೆಂಟ್ ಇರ್ತಾರೆ, ಸೊ ದೇ ಕಾಂಟ್ ಕಮ್ ಟು ಬ್ಯಾಂಗ್ಳೂರಿಗೆ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ಅವ್ರ ಫೀಸ್ನ ಪೇಮೆಂಟ್ ಮಾಡಿಬಿಟ್ಟು ಬ್ಯಾಂಗ್ಳೂರಲ್ಲಿ ಆ ಕಾಲೇಜ್ ಹೋಗ್ಬೇಕಂದ್ರೆ ಜಸ್ಟ್ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗ್ಬೇಕಂದ್ರೆ 2 hours ಬೇಕಾಗುತ್ತೆ. ಹೌ ದೇ ವಿಲ್ ರಿಪೋರ್ಟ್ ಬೈ ಪೇಯಿಂಗ್ ದೇರ್ ಆ್ಯಂಡ್ ಹೌ ದೇ ವಿಲ್ ಗೋ ಆ್ಯಂಡ್ ರಿಪೋರ್ಟ್ ಟು ದ ಕಾಲೇಜ್. ಐ ರಿಯಲಿ ಡೋಂಟ್ ನೋ ಇದು ಯಾವ ರೀತಿ ಮಾಡ್ತೀರಂತ. ಸೊ ಇವಾಗ KE ಆಬ್ವಿಯಸ್ಲಿ ಸಾಯಂಕಾಲ ಮುಗಿದಿರೋದ್ರಿಂದ ನಾನು ಇದನ್ನು ನಾಳೆ ಮತ್ತೆ ಅವ್ರ ಜೊತೆಗೆ ಮಾತಾಡ್ತೀನಿ. ನಾನು ಮಧ್ಯಾಹ್ನ ಒಂದು ವಿಡಿಯೋ ಹಾಕಿದ್ದೆ, ಎಕ್ಸ್ಟೆನ್ಷನ್ ಮಾಡಿ ಕೊಡ್ತೀವಿ ಅಂತ ಹೇಳಿದರು ಅಂತ. ಸೊ ಆಬ್ವಿಯಸ್ಲಿ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಬಟ್ ಈ ಥರ ಎಕ್ಸ್ಟೆನ್ಷನ್ನ ಡೆಫಿನೆಟ್ಲಿ ನಾನಂತರೂ ಎಕ್ಸ್ಪೆಕ್ಟೂ ಕೂಡ ಮಾಡಿರಲಿಲ್ಲ. ಅಂದರೆ ಒಂದೇ ದಿನ 3 ಪ್ರಾಸೆಸ್ಸು. ಸೊ 9ನೇ ತಾರೀಕಿಗೆ ಚಾಯ್ಸ್ ಎಂಟ್ರಿ, 9ನೇ ತಾರೀಕಿಗೆ ಫೀಸ್ ಪೇಮೆಂಟು, ಅದೇ 9ನೇ ತಾರೀಕಿಗೆ ರಿಪೋರ್ಟಿಂಗ್ ಅಂತ 3 ಪ್ರಾಸೆಸ್ಸು ಒಂದೇ ದಿನದಲ್ಲಿ ಯು ಹ್ಯಾವ್ ಟು ಕಂಪ್ಲೀಟ್. ಐ ರಿಯಲಿ ಡೋಂಟ್ ನೋ ಯಾವ ರೀತಿ ಇದು ಮಾಡ್ತಾರೆ ಅಂತ. ಸೊ ಚಾಯ್ಸ್ ಎಂಟ್ರಿ ಬಿಡಬೇಕಾಗಿತ್ತು 6ನೇ ತಾರೀಕಿಗೆ, ದೇ ಹ್ಯಾವ್ ಲೆಫ್ಟ್ ಇಟ್ 7ನೇ ತಾರೀಕಿಗೆ ಬಿಟ್ಟರು. ಸೊ ಅದಾದಮೇಲೆ ದೆನ್ ಅಲ್ಲಿ ಲೇಟ್ ಮಾಡಿರೋದ್ರಿಂದ ಸೊ 10ನೇ ತಾರೀಕಿಗೆ ಮಾಡಿದರೆ ಏನು ಪ್ರಾಬ್ಲಮ್ ಆಗ್ತಿದೆ, ದೇರ್ ಇಸ್ ನೋ ಪ್ರಾಬ್ಲಮ್. ಅಂದರೂ ಕೂಡ 9ನೇ ತಾರೀಕಿಗೆ ಎಲ್ಲ ಪ್ರೊಸೆಸ್ನ ಇಟ್ಬಿಟ್ಟಿದ್ದಾರೆ. ಸೊ ಇದು ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಬಟ್ ಒಂದು ಖುಷಿ ವಿಷಯ ಏನಪ್ಪ ಅಂದರೆ ಚಾಯ್ಸ್ ಎಂಟ್ರಿ ಯಾರ್ಯಾರು ಮಾಡಿರಲಿಲ್ಲ, ಯಾರು ಮಿಸ್ಟೇಕ್ ಮಾಡ್ಕೊಂಡಿದ್ರಿ, ಮಿಸ್ಟೇಕ್ ಅಂದರೆ ಯಾರು ಚಾಯ್ಸ್ ಎಂಟ್ರಿ ಮಾಡಿಲ್ಲ, ನಿಮಗೊಂದು ರಿಲ್ಯಾಕ್ಸೇಷನ್ ಇದೆ. ಚಾಯ್ಸ್ ಎಂಟ್ರಿ ಯಾರ್ಯಾರು ಮಾಡಿಲ್ಲ ನೀವೇನು ಮಾಡ್ಬೋದು, ನಾಳೆ ಬೆಳಗ್ಗೆ 11 ಗಂಟೆವರೆಗೂ ಚಾಯ್ಸ್ ಎಂಟ್ರಿಸ್ನ ಮಾಡಿರಿ. ಅಂದರೆ ನಾಳೆ ಬೆಳಗ್ಗೆ 11 ಗಂಟೆವರೆಗೂ ಅಂದರೆ ಇವತ್ತೇ ಚಾಯ್ಸ್ ಎಂಟ್ರಿ ಮಾಡಬೇಕು. ಚಾಯ್ಸ್ ಎಂಟ್ರಿ ಮಾಡಿಬಿಟ್ಟು ಇವತ್ತೇ ಚಲನ ಡೌನ್ಲೋಡ್ ಮಾಡ್ಕೊಡ್ರಿ. ಓನ್ಲಿ ಥ್ರೂ ಚಲನ ಅಂತ ಕೊಟ್ಟಿದ್ದಾರೆ. ಆನ್ಲೈನ್ ಪೇಮೆಂಟ್ ಮಾಡಬೇಡ್ರಿ. ಇವಾಗ ಯಾರು ಆನ್ಲೈನ್ ಪೇಮೆಂಟ್ ಮಾಡಿದ್ರಿ ಫೈನ್, ಬಟ್ ಇವಾಗ ಓನ್ಲಿ ಥ್ರೂ ಚಲನ್ ತೊಗೊಂಡೇ ಬ್ಯಾಂಕಿಗೆ ಹೋಗಿ ನೀವು ಫೀಸ್ನ ಪೇ ಮಾಡಬೇಕು. ಸೊ ಅಂದರೆ ಇವತ್ತೇ ಚಾಯ್ಸ್ ಎಂಟ್ರಿ ಮಾಡಿರಿ. ನಾಳೆ ಬೆಳಗ್ಗೆನೇ ನೀವೇನು ಮಾಡಿರಿ, ಚಲನ್ನಲ್ಲಿ ಬ್ಯಾಂಕಿಗೆ ಫೀಸ್ನ ಪೇಮೆಂಟ್ ಮಾಡಿರಿ. ನೆಕ್ಸ್ಟು ನಾಳೆ ಸಾಯಂಕಾಲ 6 ಗಂಟೆನಷ್ಟು ಮಾಡಬೇಕು, ರಿಪೋರ್ಟಿಂಗ್ ಮಾಡ್ಕೋಬೇಕು. ಇದು ಯಾರಿಗಪ್ಪ ಇದು ಚಾಯ್ಸ್ 1 ಚಾಯ್ಸ್ 2 ಸ್ಟೂಡೆಂಟ್ಸ್ಗಳಿಗೆ. ಅಂದರೆ ಚಾಯ್ಸ್ 1 ಸ್ಟೂಡೆಂಟ್ಗಳಿಗೆ ಈ 3 ಅಪ್ಲೈ ಆಗುತ್ತೆ. ಚಾಯ್ಸ್ ಎಂಟ್ರಿ, ಪೇಮೆಂಟ್, ಫೀಸ್ ಆ್ಯಂಡ್ ರಿಪೋರ್ಟಿಂಗ್ 3 ಅಪ್ಲೈ ಆಗುತ್ತೆ. ಚಾಯ್ಸ್ 2 ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಓನ್ಲಿ ಚಾಯ್ಸ್ ಸೆಲೆಕ್ಷನ್ ಮಾಡಬೇಕು. ನೆಕ್ಸ್ಟು ಪೇಮೆಂಟ್ ಆಫ್ ದ ಫೀಸಸ್ ಮಾಡಬೇಕು. ನೀವು ಕಾಲೇಜ್ಗೆ ರಿಪೋರ್ಟ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಇನ್ನು ಚಾಯ್ಸ್ 3 ಬರುವಂಥ ಸ್ಟೂಡೆಂಟ್ಸ್ಗಳಿಗೆ ಆಬ್ವಿಯಸ್ಲಿ ಫಸ್ಟ್ ಅಷ್ಟೇ ಅಪ್ಲೈ ಆಗುತ್ತೆ, ಯಾವುದು ಸೆಲೆಕ್ಷನ್ ಆಫ್ ಚಾಯ್ಸಸ್. ನೀವು ಚಾಯ್ಸ್ ಎಂಟ್ರಿ ಅಷ್ಟೇ ಮಾಡಬೇಕು. ನೆಕ್ಸ್ಟ್ ಚಾಯ್ಸ್ 4 ಸ್ಟೂಡೆಂಟ್ಗಳು ಕೂಡ ನೀವು ಚಾಯ್ಸ್ ಎಂಟ್ರಿ ಅಷ್ಟೇ ಮಾಡಬೇಕಾಗುತ್ತೆ. ರೈಟ್. ಸೊ ಇದು ಕ್ಲಾರಿಟಿ ಆಗಿರಲಿ ನಿಮಗೆ. ಸೊ ನಾಳೆ ಒಂದು ದಿನ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರಂತೆ. ದೇವರಣಿದ ಎಕ್ಸ್ಟೆನ್ಷನ್ ಅಲ್ಲ, ಇಟ್ ಈಸ್ ನಾಟ್ ಕಾಲ್ಡ್ ಆಸ್ ಎಕ್ಸ್ಟೆನ್ಷನ್. ಓನ್ಲಿ ಎಕ್ಸ್ಟೆನ್ಷನ್ ಚಾಯ್ಸ್ ಎಂಟ್ರಿಗೆ ಮತ್ತು ಫೀಸ್ ಪೇಮೆಂಟ್ಗೆ ಎಕ್ಸ್ಟೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಅದು ಸಾಯಂಕಾಲ 4 ಗಂಟೆವರೆಗೂ ನೀವೇನು ಮಾಡಬೇಕು, ಬ್ಯಾಂಕಿಂಗ್ ಅವರ್ಸ್ ಅವರಿಗೆ ಫೀಸ್ನ ಪೇಮೆಂಟ್ ಮಾಡಿ ಟಕ್ಕಡೆ ಜಿಗೋದು 6 ಗಂಟೆಗೆ ಹೋಗಿ ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೋಬೇಕಂತ. ಅಯ್ಯೋ ಅದು ಹೆಂಗಾಗುತ್ತೋ ಏನೋ ನೋಡುವ. ರೈಟ್. ಸೊ ವಿಲ್ ಅಪ್ಡೇಟ್ ದಟ್. ನಾನು ಬೆಳಗ್ಗೆ KE ಜೊತೆ ಮಾತಾಡ್ತೀನಿ, ಕಸ್ಟಮರ್ ಕೇರ್ ನಾನು ಕೂಡ ಕಾಲ್ ಮಾಡ್ತೀನಿ, ನಮ್ಮ ಟೀಮ್ ಕೂಡ ಹೇಳ್ತೀನಿ ಕಾಲ್ ಮಾಡೋಕ್ಕೆ. ಸೊ ಏನಾಗುತ್ತೆ ನೋಡೋಣ. ರೈಟ್. ಇದು ಇವತ್ತು ಈಗಿನ ಅಪ್ಡೇಟು.
ರೈಟ್. ಸೊ ನಾನು ಈ ವಿಡಿಯೋ ಮಾಡೋ ಹೊತ್ತಿಗೆ ತುಂಬ ಜನಕ್ಕೆ ಆಲ್ರೆಡಿ ರೀಚ್ ಆಗಿರೋದು ಅನ್ಕೋತೀನಿ. ಸೊ ಯಾರಿಗೆ ರೀಚ್ ಆಗಿಲ್ಲ, ಸೊ ಪ್ಲೀಸ್ ಟೆಲ್ ದೆಮ್. ತುಂಬ ಜನ ಸ್ಟೂಡೆಂಟ್ಸ್ ಚಾಯ್ಸ್ ಎಂಟ್ರಿ ಮಾಡೇ ಇಲ್ಲ, ಮುಗೀತು ನಾವು ಇವಾಗ ಔಟ್ ಆಫ್ ದ PGCET ಅಂದ್ಕೊಂಡು ತುಂಬ ಜನ ಕೈ ಬಿಟ್ಟಿದ್ದಾರೆ. ಸೊ ಡೋಂಟ್ ವರಿ, ನಿಮಗೆ ಚಾಯ್ಸ್ ಎಂಟ್ರಿ ಮತ್ತೆ ಕೊಟ್ಟಿದ್ದಾರೆ. ಚಾಯ್ಸ್ ಎಂಟ್ರಿ ನಾಳೆ ಬೆಳಗ್ಗೆ 11 ಗಂಟೆವರೆಗೂ ಇದೆ. ಇವತ್ತು ರಾತ್ರಿನೇ ಕೂತ್ಕೊಂಡು ಮಾಡಿರಿ, ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಲೇಟ್ ನೈಟ್ ಮಾಡ್ಕೊಂಡ್ರಿ, ಬಿಕಾಸ್ ಸರ್ವರ್ ಇಶ್ಯೂ ಇರೋದ್ರಲ್ಲ ಲೇಟ್ ನೈಟ್ ಮಾಡ್ಕೊಡ್ರಿ. ಇನ್ಕಾಗ್ನಿಟೋ ಮೂಡಲ್ಲಿ ಟ್ರೈ ಮಾಡಿ, ನಿಮಗೆ ಚಾಯ್ಸ್ ಎಂಟ್ರಿ ಮಾಡಬಹುದು. ನೆಕ್ಸ್ಟು ಚಲನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಇವಾಗ ಯಾವುದೇ ರೀತಿಯಾದಂತಹ ಆನ್ಲೈನ್ ಪೇಮೆಂಟ್ನ ಮಾಡಬೇಡ್ರಿ, ಬಿಕಾಸ್ ಅವ್ರು ಕ್ಲಿಯರಾಗಿ ಕೊಟ್ಟಿದ್ದಾರೆ ಥ್ರೂ ಚಲನ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ರೈಟ್. ಸೊ ಇದನ್ನು ಹೊರತುಪಡಿಸಿ ಇವತ್ತೇ ಯಾರು ಪೇಮೆಂಟ್ ಮಾಡಿದ್ರೆ ನಿಮಗೇನು ಕನ್ಫರ್ಮೇಷನ್ ಸ್ಲಿಪ್ ಬಂದಿಲ್ಲ ಅಂದರೆ ನೀವು ಕನ್ಫರ್ಮೇಷನ್ ಸ್ಲಿಪ್ನ ಬರುತ್ತೆ, ಇವತ್ತು ಲೇಟ್ ನೈಟ್ ಆದರೂ ಬರುತ್ತೆ. ಸೊ ಆ ಕನ್ಫರ್ಮೇಷನ್ ಸ್ಲಿಪ್ನ ತೊಗೊಂಡು ನೀವು ಹೋಗಿ ಕಾಲೇಜ್ಗೆ ನಾಳೆ ರಿಪೋರ್ಟ್ ಆಗ್ಬೋದು. ಅಂದರೆ ನಾಳೆ ಆಲ್ಮೋಸ್ಟ್ ಫಸ್ಟ್ ರೌಂಡಲ್ಲಿ ಯಾರ್ಯಾರು ಕಾಲೇಜ್ಗೆ ಹೋಗ್ತಾರಲ್ಲ, ನಾಳೆ ಒಂದೇ ದಿನ ದಟ್ ನೀವು ಹೋಗಿ ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೋಬೇಕು. ನಾಳೆ ಹೋಗಲೇಬೇಕು. ದರ್ ಇಸ್ ನೋ ಪಾಯಿಂಟ್ ನೀವು 10ನೇ ತಾರೀಕು 11ನೇ ತಾರೀಕು ಹೋಗ್ತೀನಿ, ಒಂದಿನ ಲೇಟಾಗಿ ಹೋಗ್ದೆ ನಡೆಯುತ್ತಾ ಸರ್? ಆ ರೀತಿ ಆಗೋದಿಲ್ಲ. ಚಾಯ್ಸ್ ತೊಗೊಂಡಂಥ ವಿದ್ಯಾರ್ಥಿಗಳು ನಾಳೆ ಹೋಗಿ ಕಾಲೇಜ್ಗೆ ನೀವು ರಿಪೋರ್ಟ್ ಮಾಡಿಕೊಳ್ಳೇಬೇಕು. ರೈಟ್. ಸೊ ಇದು KE ಎದುರು ಬಿಟ್ಟಂತಹ ಸೋ ಕಾಲ್ಡ್ ಏನಂತಾರೆ ಎಕ್ಸ್ಟೆನ್ಷನ್ ಅಲ್ವಾ. ಸೊ ಹಾಗಾಗಿ ನೋಡೋಣ, ಫೈನ್. ಸೊ ನಾವು ಕೂಡ ಎಕ್ಸ್ಟೆನ್ಷನ್ ಅಂತ ಕೇಳೋದಕ್ಕಿಂತ ನಾವು ಎಷ್ಟು ಬೇಗ ಆಗುತ್ತೆ, ಎಷ್ಟು ಬೇಗ ಮಾಡ್ಕೋತೀವಿ, ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಬಿಕಾಸ್ ತುಂಬ ಜನ ಸ್ಟೂಡೆಂಟ್ಸ್ಗೆ ಇನ್ನೂ ಕೂಡ ಚಾಯ್ಸ್ ಎಂಟ್ರಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ವಾಟ್ ಈಸ್ ಚಾಯ್ಸ್ ಎಂಟ್ರಿ? ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಅಂದರೆ ಏನು? ಇವಾಗ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ನಡೆಯುತ್ತಾ ಇದ್ದಾರೆ ಅಂತ ತುಂಬ ಜನ ಸ್ಟೂಡೆಂಟ್ಸು ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವು ಕೂಡ ವಿ ಆರ್ ಆಲ್ಸೋ ಗ್ರ್ಯಾಜುಯೇಟ್ ಅಲ್ವಾ. ಸೊ ನೀವು ಕೂಡ ಗ್ರ್ಯಾಜುಯೇಟು, ನೀವು ಒಂದು ಸ್ವಲ್ಪ ಇದರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ವಹಿಸಿ ಮಾಡ್ಕೋಬೇಕಾಗಿತ್ತು. ನೋ ಪ್ರಾಬ್ಲಮ್ ಎಟ್ ಆಲ್. ನಾವು ಇವಾಗಲೂ ಕೂಡ ಕಾಲ ಮಿಂಚಿಲ್ಲ, ಬೇಗ ಪ್ರೊಸೆಸ್ನ ಮುಗಿಸ್ಕೊಡ್ರಿ. ರೈಟ್. ಯಾರೇ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಮಾಡಿರಿ, ಪೇಮೆಂಟ್ನ ಕೂಡ ಮಾಡಿಕೊಡ್ರಿ. ಆ್ಯಂಡ್ ಚಾಯ್ಸ್ ಸೆಲೆಕ್ಷನ್ನ ತಪ್ಪಾಗಿ ಮಾಡಿದರೆ, ಚಾಯ್ಸ್ 2 ಬೇಕಾಗಿತ್ತು, ಚಾಯ್ಸ್ 3 ಮಾಡಿದ್ದೀನಿ, ಚಾಯ್ಸ್ 3 ಬೇಕಾಗಿತ್ತು, ಚಾಯ್ಸ್ 1 ಮಾಡಿದ್ದೀನಿ, ಈ ರೀತಿ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಅದು ಸರಿಪಡಿಸೋಕ್ಕಾಗಲ್ಲ. ನೀವು ಅದೇ ಚಾಯ್ಸ್ ಮೇಲೆ ಹೋಗಬೇಕು, ಬಿಕಾಸ್ ಪ್ರೀವಿಯಸ್ಲಿ ದೇ ಹ್ಯಾವ್ ಮೆನ್ಷನ್ಡ್ ಇಟ್. ಅದನ್ನು ಯಾವುದೇ ರೀತಿಯಿಂದ ಸರಿಪಡಿಸೋಕೆ ಬರಲ್ಲ, ಅದೇ ನೀವು ಚಾಯ್ಸ್ ಮೇಲೆ ಹೋಗಬೇಕು. ಅದನ್ನು ಹೊರತುಪಡಿಸಿ ಇದೊಂದು ಅಪ್ಡೇಟ್ ಆಗಿದೆ. ಪ್ಲೀಸ್ ಇದ್ರ ಬಗ್ಗೆ ನೋಡಿಕೊಂಡು ಕರೆಕ್ಟಾಗಿ ಪ್ರೊಸೆಸ್ನ ಬೇಗ ಮುಗಿಸ್ಕೊಡ್ರಿ. ರೈಟ್, ಫೈನ್. ಸೊ ನಾನು ಎಷ್ಟಾಗುತ್ತೋ ಅಷ್ಟು ಇವತ್ತು ಬೆಳಿಗ್ಗೆಯಿಂದ ದಟ್ ಎಲ್ಲ ಕೆಲಸಗಳನ್ನ ಬಿಟ್ಟು ನಾನು ಕಾಲ್ಸಲ್ಲೇ ಇದ್ದೀನಿ. ಸೊ ಇವಾಗ ಮಿನಿಮಮ್ ಸಮಥಿಂಗ್ ಅರೌಂಡ್ 3800 ಕಾಲ್ಸ್ ಆಗಿದ್ದಾವೆ, ಹಂಗೆ ಕಂಟಿನ್ಯೂಸ್ ಆಗಿ ಆಗ್ತಿದ್ದಾವೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಟ್ ಐ ಆಮ್ ಗಿವಿಂಗ್ ಟೈಮ್ ಆ್ಯಂಡ್ ಐ ಆಮ್ ಜಸ್ಟ್ ಅಪ್ಡೇಟಿಂಗ್ ಆಲ್ ದಿಸ್. ಸೊ ನೋಡೋಣ. ಸೊ ನಾಳೆ ನಾನು ಮತ್ತೆ ಅಪ್ಡೇಟ್ ಏನಾದರೂ ಇದ್ದರೆ ಡೆಫಿನೆಟ್ಲಿ ಐ ಜಸ್ಟ್ ರೀಚ್ ಔಟ್ ಟು ಯು, ನಿಮ್ಗೆ ರೀಚ್ ಔಟ್ ಮಾಡ್ತೀನಿ. ಸೊ ಟಿಲ್ ದೆನ್ ಗಾಡ್ ಬ್ಲೆಸ್ ಯು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ, ಸೊ ದ್ಯಾಟ್ ಅವರು ಕೂಡ ಎಲ್ಲ ಕೂಡ ಗೊತ್ತಾಗಲಿ. ರೈಟ್, ಫೈನ್. ಸೊ ಥ್ಯಾಂಕ್ ಯು ಸೊ ಮಚ್ ಎವ್ರಿ ಒನ್. ಟೇಕ್ ಕೇರ್.